ಎಸ್ ಸರ್, ಇದ್ರ ಬಗ್ಗೆ ಅನಿಲ್ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈಗ ನಂತೂರ್ನಲ್ಲಿ ಸ್ಕೂಟರ್ಗೆ ಬಸ್ ಡಿಕ್ಕಿಯಾಗಿ ಮೃತಪಟ್ಟಿರುವಂತಹ ದೀಪ್ತಿ ಅವರು, ಸೊ ಇದು ಮಾತ್ರ ಅಲ್ಲ, ಇದರ ಮುಂಚಿತವಾಗಿ ಸಿಕ್ಕಾಪಟ್ಟೆ ಈ ತರದ್ದು ಘಟನೆಗಳು ಆಗಿದೆ ಸರ್. ಸೊ ಇದನ್ನೆಲ್ಲ ತಡಿಬೇಕು ಅಂತಂದ್ರೆ ಇವಾಗ ನಾವು ಏನ್ ಮಾಡ್ಬೇಕು ಅನ್ನುವಂಥದ್ದು. ಮೊದಲನೇದಾಗಿ ನಮ್ಮ ಪ್ರಥಮ ನಂದು ಜನತೆಯ ಪರವಾಗಿ ಒಂದು ಬೇಡಿಕೆ, ಸಿಟಿ ಬಸ್ಗಳನ್ನು ರದ್ದು ಮಾಡಬೇಕು, ಸರ್ಕಾರಿ ಬಸ್ಗಳನ್ನು ಹಾಕ್ಬೇಕು. ನೋಡಿ, ಹೇಳಿ ಸರ್. ಸರ್ಕಾರಿ ಬಸ್ಗಳನ್ನು ಹಾಕ್ಬೇಕು ಎಲ್ಲ ರೂಟ್ಗಳಿಗೆ. ನೋಡಿ, ಇವತ್ತು ಸಿಟಿ ಬಸ್ಗಳಿಂದ ಬಹಳಷ್ಟು ತೊಂದರೆಗಳನ್ನು ಜನರು ಅನುಭವಿಸಿದ್ದಾರೆ. ಅವರ ಬೀದಿ ಜಗಳ ನೀವು ನೋಡ್ತಿದ್ದೀರಿ, ಅಲ್ಲಿ ಸ್ಟೇಟ್ ಬ್ಯಾಂಕ್ ಇರುವ ಬಸ್ ಸ್ಟ್ಯಾಂಡ್ ಗಳಲ್ಲಿ ಹೊಡೆದಾಡ್ಕೊಳ್ತಿದ್ದಾರೆ. ಮತ್ತೆ ಈ ಪ್ಯಾಸೆಂಜರ್ ಗಳನ್ನು ನಿಂದಿಸುವಂತದ್ದು, ಮತ್ತು ಎಷ್ಟೋ ಈ ಡ್ರೈವರ್ಗಳು, ಕಂಡಕ್ಟರ್ಗಳು ಹೆಣ್ಮಕ್ಕಳನ್ನು ಲೈಂಗಿಕವಾಗಿ ಬಳಸುವಂತದ್ದು ಸಹ ನಮಗೆ ದೂರುಗಳು ಬಂದಿದೆ. ಆನಂತರ ನೋಡಿ, ಇವರ ವೇಗದ ಒಂದು ಮಿತಿ ಇಲ್ಲ ಇವರಿಗೆ. ಇವರು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಟ್ರೇಡ್ ಇಟ್ಕೊಂಡು ಅವರ ಹೋಗುವಂತ ಸ್ಪೀಡಿಗೆ ಯಾರು ಕಡಿವಾಣಿಲ್ಲ. ಪೊಲೀಸ್ಗಳು ಇದ್ರೆ ಯಾವ ರೂಟಲ್ಲಿ ಪೊಲೀಸ್ ಇರ್ತಾರೆ ಅಂತ ಅವ್ರಿಗೆ ಗೊತ್ತುಂಟು, ಆ ರೂಟಲ್ಲಿ ಸ್ವಲ್ಪ ಮಿತವಾಗಿ ಹೋಗ್ತಾರೆ. ಆ ನಂತರ ಅವರು ಹೋಗುವಂತ ಸ್ಪೀಡಿಗೆ ಯಾರ್ದ ಕೂಡ ಒಂದು ಕಡಿವಾಣ ಇಲ್ಲ ಅಲ್ವಾ ಮೇಡಮ್? ಹಾಗಿರುವಾಗ ಇದು ನಮ್ದು ಪ್ರಥಮವಾಗಿ ನಮ್ಮ ಬೇಡಿಕೆ, ಅದು ಕ್ಯಾನ್ಸಲ್, ಎಲ್ಲ ಬಸ್ಗಳನ್ನು ರದ್ದು ಮಾಡಬೇಕು, ಅಲ್ಲಿ ಸರ್ಕಾರಿ ಬಸ್ಗಳನ್ನು ಹಾಕ್ಬೇಕಂತ ಹೇಳಿ. ಯಾಕಂದ್ರೆ ನಮ್ಗೆ ಇವತ್ತು ಜನರು ಆತಂಕದಲ್ಲಿದ್ದಾರೆ. ಈ ನಮ್ಮ ಮಕ್ಕಳನ್ನು ಈಗ ಶಾಲೆ ಕಲಿಸುವಾಗ ಯಾವಾಗ ಇವರು ಅಡಿಗೆ ಹಾಕೊಂಡು ಹೋಗ್ತಾರೆ ಅಂತ ನಮಗೆ ಭಯ ಆಗ್ತದೆ ಅಲ್ವಾ? ಈಗ ದೀಪ್ತಿ ಪ್ರಕರಣ ಹೊಂದಿರುವಂತದ್ದು ಈಗ ನಮ್ಮ ಬಂದಿದೆ ನಮಗೆ ಪ್ರಕರಣ. ಈ ಹಿಂದೆ ಅಲ್ಲಿ ಒಂದು ಒಂದು ಹುಡುಗಿ ಲಾರಿಗೆ ಅಡಿಗೆ ಬಿದ್ದು ಅಂತದೆಲ್ಲ ಆಗ್ತಾ ಉಂಟು. ಯಾಕೆ ಆಗ್ತಾ ಉಂಟು, ಇದಕ್ಕೆ ಏನು ಕಾರಣ ಅಂತ ನೋಡ್ಬೇಕು. ಒಂದು ಟೆಕ್ನಿಕಲ್ ಸಮಸ್ಯೆ ಉಂಟು, ಅಲ್ಲಿ ರೋಡ್ ಒಂದು ರಸ್ತೆ ಸಮಸ್ಯೆ ಕೂಡ ಇದೆ, ಅಲ್ಲಲ್ಲಿ ಗುಂಡಿ ಬಿದ್ದಿರುವಂತದ್ದು ಅಲ್ಲಿ ಸರಿಯಾದ ಇವತ್ತು ನಾವು ಸಹ ಅಲ್ಲಿ ಸ್ಪಾಟ್ಗೆಲ್ಲ ಹೋಗಿ ಅಲ್ಲಿ ML ಚೈವಂಡಿ ಸರ್ ಅವರು ಬಂದಿದ್ರು, ಅವರೆಲ್ಲ ನೋಡಿ ಅದಕ್ಕೆ ಏನು ಸರ್ಕಾರದಿಂದ ಆಗುವಂತದ್ದೆಲ್ಲ ಕಾಮಗಾರಿಯನ್ನ ಕೂಡಲೇ ಮಾಡ್ಬೇಕಂತ ಹೇಳಿ ಎಲ್ಲ ಅವರು ಅದರ ಬಗ್ಗೆ ತುಂಬಾ ಮುತುವರ್ಜಿ ವಹಿಸ್ತಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಾವ್ ಹೇಳುವಂತದ್ದು, ಇವರನ್ನು ಕಡಿವಾಣ ಹಾಕ್ಬೇಕು. ಯಾರು RTO ಇಲಾಖೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಇವರಿಗೆ ಒಂದು ಟ್ರೈನಿಂಗ್ ಕೊಡ್ಬೇಕು, ಯಾವ ರೀತಿ ಬಸ್ ಇಲ್ಲಿ ಇದು ಮಾಡ್ಬೇಕಂತ, ಡ್ರೈವ್ ಮಾಡ್ಬೇಕಂತ ಅಲ್ಲ. ಆನಂತರ ಇವರ ಬಸ್ಗಳಿಗೆ ಸ್ಪೀಡ್ ಗವರ್ನರ್ ಹಾಕ್ಬೇಕು. ಸಿಟಿ ಒಳಗೆ ಇವರು ಬರಬಾರ್ದು, ಅಥವಾ ಸಿಟಿ ಒಳಗೆ ಖಾಲಿ ಸಿಟಿ ಬಸ್ಗಳು ಮಾತ್ರ ಪ್ರವೇಶ ಆಗಬೇಕು. ಉಳಿದಂತ ಕಾಸರಗೋಡು, ಉಡುಪಿ ಬಸ್ಗಳೆಲ್ಲ ಅಲ್ಲಿ ಉಡುಪಿದವರಲ್ಲಿ ಕೊಟ್ಟಾರ ಸೈಡ್ ಅಲ್ಲಿ ಇರುವಂತದ್ದು, ಅಥವಾ ಈ ಕಡೆ ಕಾಸರಗೋಡು ಬರುವಂತದ್ದು ಕಂಗನಾಡಿಯಲ್ಲಿ ಹೊಸ್ತೇನೋ ಅದೊಂದು ಬಸ್ ಸ್ಟ್ಯಾಂಡ್ ಅಂತ ಮೀಸಲಿಟ್ಟ ಜಾಗದ, ಅದನ್ನೆಲ್ಲ ಮಾಡ್ಬೇಕಲ್ಲ. ಈಗ ಜನಪ್ರತಿನಿಧಿಗಳು ಯಾಕೆ ಇಂಥ ಕೆಲಸಗಳನ್ನು ಮಾಡುದಿಲ್ಲ? ಕರೆಕ್ಟ್ ಅಲ್ಲ ಮೇಡಮ್? ಈಗ ಅವರಿಗೆ ನಾವು ಜನರು ಓಟ್ ಕೊಡುವಂತದ್ದು, ಇವರು ನಮ್ಮನ್ನು ಏನಾದ್ರೂ ಅಭಿವೃದ್ಧಿ ಮಾಡ್ತಾರೆ, ನಮ್ಮ ಮೂಲ ಸೌಕರ್ಯ ಕೊಡ್ತಾರೆ ಎಂಬ ಉದ್ದೇಶದಿಂದ ಇವರೆಲ್ಲ ಇಂಥದ್ದೆಲ್ಲ ವಿಚಾರಗಳು ಇವರ ಮನಸ್ಸಲ್ಲಿ ಬರುವುದಿಲ್ಲ ಅಂದ್ರೆ ನಾವು ತುಂಬಾ ಬೇಸರ ಪಡಬೇಕು. ನಾವು ಬುದ್ಧಿವಂತರ ಜಿಲ್ಲೆಯಲ್ಲಿ ಇದ್ದೇವಲ್ಲ ಮೇಡಮ್, ನಾವೇ ಇದು ಏನು ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ ನಾವು ಬಸ್ಸಿನಡಿಗೆ ಬಿದ್ದು ಸಾಯ್ದ, ಇದು ಬಾರಿ ದುರಂತ. ಬಸ್ಸಿನಡಿಗೆ ಬಿದ್ದು ಸಾಯ್ದಂದ್ರೆ ಇದೊಂದು ದೊಡ್ಡ ದುರಂತ. ಯಾಕಂದ್ರೆ ಹೇಳಿ ಅಂತೆ, ಅದೆಲ್ಲ ಯಾವತ್ತು ಆಗ್ಬೇಕಂದ ಮೊದಲಿನ ಸಿಂಗಲ್ ರೋಡ್ ಅಲ್ಲಿ ಇರುವಾಗೆಲ್ಲ ಅಂತ ಘಟನೆಗಳು ನಡೀತಿದ್ರೆ ನಾವು ಹೇಳ್ಬಹುದು. ಇವತ್ತು ಎರಡು ರೋಡ್ ಇದೆ, ಎರಡು ಸೈಡ್ ರೋಡ್ ಇದೆ, ಅದರ ವಿಸ್ತೀರ್ಣ ಕಡಿಮೆ ಇರಬಹುದು. ಆದ್ರೂ ಕೂಡ ಇವರು ಬಸ್ಸಿನಡಿಗೆ, ಇವರ ಓವರ್ ಸ್ಪೀಡ್ ಇಂದ ಬಸ್ಸಿನಡಿಗೆ ಒಂದು ಹೆಣ್ಮಗಳನ್ನು ಅಡಿಗೆ ಹಾಕಿ ಕೊಳ್ತಾರಂದ್ರೆ ಇದು ಸಾವಲ್ಲ, ಇದು ನಿಜವಾಗಿದ್ದು ಕೊಲೆ ಅಂತ ಹೇಳ್ಬೇಕು. ನಾವು ಸಿಟಿ ಬಸ್ಸಿನ ಕೊಲೆ ಆದದ್ದು ನಮ್ಮ ಏನ್ ಹೇಳ್ತೀರಿ, ಇದಕ್ಕೆ ಏನಂತ ಬನಿಸ್ಬೇಕು ನೀವು ಹೇಳಿ? ಸಿಟಿ ಬಸ್ಸಿನಿಂದ ಆದ ಸಾವ ಅಥವಾ ಕೊಲೆ ಆಯ್ತು ಅಲ್ವಾ? ಘಟನೆಯ ಸಂದರ್ಭದಲ್ಲಿ ಆ ಬಸ್ ಅಲ್ಲಿ ಅವರ ತಾಯಿ ಅದು ನೋಡಿ ಮೇಡಮ್, ಅದು ಎಂತ ಒಂದು ಬೇಸರ ಸಂಗತಿ ಅಂದ್ರೆ, ತಾಯಿ ಮತ್ತು ತಂಗಿ ಎಲ್ಲ ಬಸ್ಸಲ್ಲಿ ಇದ್ದಾರೆ. ಅದಲ್ಲದೆ ಜನರು ಇವತ್ತು ಎಷ್ಟು ಮಾನವೀಯತೆಯನ್ನು ಮರೆತಿದ್ದಾರೆ ಅಂದ್ರೆ ಯಾರು ಕೂಡ ಹತ್ತಿರ ಬಂದಿಲ್ಲ. ಅವರೇ ತಾಯಿ ಮತ್ತು ತಂಗಿ ಏನು ಅವಳನ್ನು ರಿಕ್ಷಾದಲ್ಲಿ ಹಾಕೊಂಡು ಅವರು ಪಾಪ ಈಜೆಕೊಂಡು ಹೋಗಿದ್ದಾರೆ ನೋಡಿ. ಆ ತಾಯಿ, ಎತ್ತ ತಾಯಿ ಆ ಮಗುವನ್ನು ಆ ಚಕ್ರದ ಅಡಿಯಿಂದ ಎಳ್ದಾಡಿಕೊಂಡು ರಿಕ್ಷಾ ಇಟ್ಕೊಂಡು ಅದನ್ನು ಹಾಸ್ಪಿಟಲ್ ಹಾಕೋದಾದ್ರೆ ಅವರ ಒಂದು ಮನಸ್ಥಿತಿ ಹೇಗಿರ್ಬೋದು ಅಂತ ನೀವು ಅಲ್ಲ ಮೇಡಮ್? ನಾವು ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟಿದ್ದೆ, ಆ ತಾಯಿ ಅಲ್ಲಿ ಮಲಗಿದಲ್ಲಿ ಅಳ್ತಾ ಇದೆ, ಅಷ್ಟು ಟೆನ್ಷನ್ ಮಾಡ್ತಾ ಇದ್ದಾರೆ, ಇಡೀ ಮನೆಯಲ್ಲಿ ಅಳ್ತಾ ಇದ್ರು. ಇವತ್ತು ಸಹ ಅಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಆಗಿರುವಾಗ ಅದು ಬೇಸರ ಸಂಗತಿ. ಇನ್ನೊಂದೇನಂತ ಅಂದ್ರೆ, ಒಂದು ಘಟನೆ ಆದಾಗ ಒಂದ್ಸಲ ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅನ್ನುವಂಥದ್ದೆಲ್ಲ ಸುದ್ದಿ ಆಗುತ್ತೆ ಸರ್.
ಅದು ಒಂದ್ 2 ದಿನ ಕಳೆದ ನಂತರ ಇದ್ರ ಬಗ್ಗೆ ಯಾರು ಕೂಡ ಗಮನನೇ ಕೊಡಲ್ಲ. ಸೊ ಈ ವಿಚಾರದಲ್ಲಾದ್ರೂ ಆತರ ಆಗ್ಬಾರ್ದು ಅನ್ನೋದಷ್ಟೇ ಒಂದು. ಕರೆಕ್ಟ್. ನಿಮ್ಮ ಕಾಲೇಜಿಗೆ ನಾನು ಮೆಚ್ಚುತ್ತೇನೆ, ಯಾಕಂದ್ರೆ ಇದು ಸಾಮಾಜಿಕ ಕಳಕಳಿ ನಮ್ದೆಲ್ಲರದ್ದು, ನಿಮ್ದು ಸಹ ಅದರಲ್ಲಿ ಭಾಗವಹಿಸೋಕೆ ಧನ್ಯವಾದಗಳು. ಆದ್ರೆ ಈ ಪ್ರಕರಣವನ್ನು ನಾವು ಸಹ ಬಿಡುದಿಲ್ಲ, ಯಾಕಂದ್ರೆ ಇದರ ಹಿಂದೆ ನಾವು ಸಹ ಕೆಲಸ ಮಾಡ್ತೇವೆ. ಹೌದು, ಸರಿಯಲ್ಲಲ್ಲ, ಇದು ನಮಗೆ ನಮ್ಮ ಸ್ವಂತಕ್ಕೋಸ್ಕರ ಅಲ್ಲ, ನಾಳೆ ಇಂಥ ದುರಂತ ಯಾರು ಸಹ ಆಗ್ಬಾರ್ದು. ಈಗ ನಾವು ಪ್ರತಿಭಟನೆ ಮಾಡಿದ್ದೇವೆ, ನಮ್ಮ ಮೇಲೆ ಸಹ ಕೇಸ್ ಆಯ್ತು, ನನ್ನ ಮೇಲೆ ಸಹ ಕೇಸ್ ಆಗಿದೆ, ನಾನೀಗ ಸ್ಟೇಷನ್ ಇಂದ ಬಂದದಷ್ಟೇ. ಆಗಿರುವಾಗ ನಾವು ಮಾಡಿದಂತ ಉದ್ದೇಶ ನಾವು ಯಾರು ವಿರೋಧ ಮಾಡಿದಲ್ಲ, ಹೌದು, ಜನರಿಗೋಸ್ಕರ ನಾವು ಕೆಲಸ ಮಾಡಿದ್ದು, ಜನರಿಗೋಸ್ಕರ ಹಿಂದೆ ಇಂಥ ದುರಂತ ಆಗ್ಬಾರ್ದು ಎಂಬ ಉದ್ದೇಶದಿಂದ ನಾವು ಅಲ್ಲಿ ಹೋರಾಟ ಮಾಡಿದ್ದು. ಪೊಲೀಸ್ ಅವರು ನಮ್ಮ ಮೇಲೆ ಸಹ ಕೇಸ್ ಮಾಡಿದ್ದಾರೆ, ನಾವು ಸಹ ಈಗ ಸ್ಟೇಷನ್ ಇಂದ ನಾನು ಈಗ ಬಂದದಷ್ಟೇ. ಆಗಿರುವಾಗ ನಾವು ಮಾಡುವಂತ ಈಗ ಪಾತ್ರ ನಮ್ಮ ಉದ್ದೇಶ ಇಷ್ಟೇ, ಸ್ಟೇಷನ್ ಪೊಲೀಸ್ ಅವರಿಗೆ ಅವಮಾನ ಮಾಡ್ಬೇಕು ಅಥವಾ ಕಮಿಷನರ್ ಅವಮಾನ ಮಾಡ್ಬೇಕೆಂಬ ಉದ್ದೇಶ ನಮ್ಮಲ್ಲಿ ಇಲ್ಲ. ಸರ್ಕಾರಕ್ಕೆ ಇಲ್ಲಿಯ ಸಮಸ್ಯೆ ಅರ್ಥ ಆಗ್ಬೇಕು ಅಲ್ವಾ ಮೇಡಮ್? ಹಾಗಾದ್ರೆ ಇದು ಪೊಲೀಸ್ ಅವರು ಇವರ ಒಂದು ಅಂಗ ಸರ್ಕಾರದು ಅಲ್ವಾ? ಅದಕ್ಕೋಸ್ಕರ ನಾವು ಅಲ್ಲಿ ಅವಳ ಒಂದು ಪಾರ್ಥಿವ ಶರೀರವನ್ನು ಕೊಂಡೋಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡಿರುವಂತ ವಿಚಾರ. ಆಗಿರುವಾಗ ಯಾರಿಗೆ ಇದರಿಂದ ಲಾಭ ಆಗ್ತದೆ ಅಥವಾ ಯಾರಿಗೆ ಇದರಿಂದ ನಷ್ಟ ಆಗ್ತದೆ ಅಥವಾ ನಾವು ಪ್ರಚಾರ ಮಾಡ್ಬೇಕು, ಪ್ರಚಾರ ಗಳಿಸ್ಬೇಕೆಂಬ ಉದ್ದೇಶ ನಮ್ಮಲ್ಲಿ ಇಲ್ಲ. ನಮಗೆ ಅಂತ ಪ್ರಚಾರ ಬೇಡ. ಏನ್ ಹೇಳ್ತೀರಿ ಮೇಡಮ್? ಅಲ್ವಾ? ಕರೆಕ್ಟ್ ಸರ್, ಕರೆಕ್ಟ್. ಆದಷ್ಟು ಬೇಗ ಇದಕ್ಕೊಂದು ಏನೋ ಬಸ್ಸಿನ ಸ್ಪೀಡ್ ಬ್ರೇಕರ್ ಆಗಿರ್ಬೋದು, ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಗುಂಡಿಗಳಿರ್ಬೋದು, ಇದಕ್ಕೆಲ್ಲ ಒಂದು ಒಳ್ಳೆ ಮುಕ್ತಿ ಸಿಗ್ಲಿ ಅಂತ V4 ನ ನ್ಯೂಸ್ ನ ಆಶಯ ಸರ್ ಇದು. ಖಂಡಿತ ಮೇಡಮ್. ನೋಡಿ, ಈಗ ನಮ್ಮ ಒಂದು ನಿಮಿಷ ಮೇಡಮ್, ಈಗ ಅಲ್ಲಿ ಹೈವೇ ಆಗ್ತಾ ಉಂಟು, ಆ ಕೆಲಸ ಅಲ್ಲಿ 2-3 ಮಂದಿ ಕೆಲಸ ಮಾಡ್ತಿದ್ದಾರೆ, ಅದು ಯಾವಾಗ ಮುಗಿಲಿಕ್ಕೆ? ಆತರ ರಾತ್ರಿ ನಮ್ಮ ಯುವಕರ ದಾರಿಯಲ್ಲಿ ಹೋಗ್ತಾರೆ, ಜಲ್ಲಿಯಲ್ಲಿ ಹೋಗಿ ನಾಳೆ ಅವರು ಸಹ ಬಿದ್ದು ಸಾಯ್ತಾರೆ ಅಲ್ವಾ? ಅದನ್ನೊಂದು ಸರಿಯಾದ ಟೈಮಿಗೆ ಮುಗಿಸ್ಕೊಡುವಂತ ಕೆಲಸ ಸಹ ಆಗ್ಬೇಕಂತ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.